ದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮದಿನೋತ್ಸವದ ಅಂಗವಾಗಿ ಅಪ್ಪೂಸ್ ಅಗರಬತ್ತಿ ಜತೆಗೂಡಿ ಭಾರತೀಯ ಅಂಚೆ ಇಲಾಖೆ ವತಿಯಿಂದ ನಾವು 5 ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳ ಬಿಡುಗಡೆಯನ್ನು ಮಾಡಿದ್ದೇವೆ. ಈ ತಿಂಗಳು 17ನೇ ತಾರೀಕಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದಿನೋತ್ಸವ ನಡೀಲಿಕ್ಕಿದೆ. ಆ ದಿನ ನಾವು ನಮ್ಮ ಫಿಲಾಟಲಿ ಬ್ಯೂರೋಗಳಲ್ಲಿ ಸ್ಪೆಷಲ್ ಕ್ಯಾನ್ಸಲೇಷನ್ ಬಿಡುಗಡೆ ಮಾಡಲಿಕ್ಕಿದ್ದೇವೆ ಮತ್ತು ಈ ದಿನ ರಿಲೀಸ್ ಆಗಿರುವ ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳನ್ನು ಆ ಸ್ಪೆಷಲ್ ಕ್ಯಾನ್ಸಲೇಷನ್ ಜೊತೆಗೆ ಅಂಚೆ ಚೀಟಿ ಸಂಗ್ರಹಕಾರರು ಆ ಕ್ಯಾನ್ಸಲೇಷನ್ ಪಡೆಯಬಹುದು. 17ನೇ ತಾರೀಕಿಗೆ ಕರ್ನಾಟಕದಲ್ಲಿ 4 ಫಿಲಾಟಲಿ ಬ್ಯೂರೋಗಳಲ್ಲಿ ಇದು ಲಭ್ಯವಿರುತ್ತದೆ. ಬೆಂಗಳೂರು GPO, ಮೈಸೂರು ಫಿಲಾಟಲಿ ಬ್ಯೂರೋ ಮತ್ತು ಮಂಗಳೂರು ಮತ್ತು ಬೆಳಗಾವಿಯಲ್ಲಿ ಇದು ಲಭ್ಯವಿರುತ್ತದೆ. ಹೌದು, ಈ ದಿನ ಬಿಡುಗಡೆ ಮಾಡಿದ್ದೇವೆ. ಆದರೆ ಕ್ಯಾನ್ಸಲೇಷನ್ ನಾವು 17ನೇ ತಾರೀಕು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದು ನಾವು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಈ ಚಲನಚಿತ್ರ ಪಿಕ್ಚರ್ ಪೋಸ್ಟ್ ಕಾರ್ಡ್ಗಳು ಪಬ್ಲಿಕ್ ಸೇಲಿಗೆ 17ನೇ ತಾರೀಕಿನಿಂದ ಲಭ್ಯವಿರುತ್ತದೆ. ಸರ್, ಇವತ್ತು ಪೋಸ್ಟ್ ಕಾರ್ಡ್ ಮೂಲಕ ಪುನೀತ್ ಅವರ ಬರ್ತ್ಡೇ ಇನ್ನೇನು ಹತ್ರ ಬರ್ತಾ ಇದೆ, ಜೊತೆಗೆ ಅಪ್ಪು ಸಿರಿಬರು ರಿಲೀಸ್ ಆಗ್ತಿದೆ. ಮತ್ತೆ ಇವತ್ತು ನಿಮ್ಮ ಕಾರ್ಯಕ್ರಮ. ಥ್ಯಾಂಕ್ ಯು ಮೇಡಮ್. ಐ ಥಿಂಕ್ ಪ್ರತಿಯೊಂದು ಅಪ್ಪು ಫ್ಯಾನು ಅವ್ರ ಶಕ್ತಿ ಮೇಲೆ ಮೀರಿ ಯಾವುದಾದ್ರೂ ಒಂದು ಅವ್ರಿಗೊಂದು ಕೊಡುಗೆ ಕೊಡಬೇಕು, ಆ ಮೆಮೊರಿನ ಉಳಿಸ್ಕೊಂಡಿರ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಪ್ರತಿಯೊಬ್ಬರು. ಹಾಗಾಗಿ ಗಂಧದ ಗುಡಿ ಅಗರಬತ್ತಿ ತಂಡದಿಂದ ನಮ್ಮದು ಅದೇ ಒಂದು ಚಿಕ್ಕ ಪ್ರಯತ್ನ. ಅಪ್ಪು ಸರ್ ನಾನು ಭಾರಿ ಆತ್ಮೀಯರು. ಹಾಗಾಗಿ ಅವ್ರು ಇದ್ದಾಗೆ ನಾವು ಅಗರಬತ್ತಿ ಆರಂಭ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಕಾರಣಾನಂತರದಿಂದ ಅವಾಗ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಈಗ ಲಾಸ್ಟ್ 1 ಇಯರ್ ಆಯಿತು, ನಾವು ಇದನ್ನು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಇದೆ. ಪ್ಲಸ್ ಈಗ ಅಪ್ಪು ಸರ್ದು 50th ಬರ್ತ್ಡೇ. ಹಾಗಾಗಿ ಈ 50th ಬರ್ತ್ಡೇ ಏನಾದರೂ ಒಂದು ನಮ್ಮ ಕಡೆಯಿಂದ ಒಂದು ಕೊಡುಗೆ, ಬೇರೆ ಎಲ್ಲರೂ ನಾವು ಥ್ರೂಔಟ್ ವರ್ಲ್ಡ್ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಇಂಡಿಯಾ ಪೋಸ್ಟ್ ಅಸೋಸಿಯೇಷನ್ ಜೊತೆ ನಾವು ಪೋಸ್ಟ್ ಕಾರ್ಡ್ಸ್ ಲಾಂಚ್ ಮಾಡಿದ್ವಿ. ನೀವು ನಮ್ಮ ಪೋಸ್ಟ್ ಕಾರ್ಡ್ಸ್ ನೋಡಿದ್ರೆ ಪ್ರತಿಯೊಂದು ಪೋಸ್ಟ್ ಕಾರ್ಡು ಟಾಕ್ಸ್ ಅಬೌಟ್ ಡಿಫ್ರೆಂಟ್ ವರ್ಚ್ಯೂಸ್ ಆಫ್ ಅಪ್ಪು ಸರ್. ಅಪ್ಪು ಸರ್ನ ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ನಗುಮುಖ ರಾಜ್ಕುಮಾರ, ಪವರ್ ಸ್ಟಾರ್, ಅಭಿಮಾನಿಗಳೇ ದೇವರು, ಆ ಥರ ನಾವು ಹಲವಾರು ಹೆಸರಲ್ಲಿ ಕರಿತೀವಿ. ಆ ಹೆಸರುಗಳಲ್ಲೇ ನಾವು ಪೋಸ್ಟ್ ಕಾರ್ಡ್ನ ಲಾಂಚ್ ಮಾಡಿದ್ದೀವಿ. ಸೊ ಪ್ರತಿಯೊಬ್ಬರಿಗೂ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಬಂದು ಆಲ್ ಪೋಸ್ಟ್ ಆಫೀಸಲ್ಲಿ ಇದು ಅವೈಲೇಬಲ್ ಆಗಿರುತ್ತೆ. 17th ಕ್ಯಾನ್ಸಲೇಷನ್ ಆದಮೇಲೆ ಇದು ಅವೈಲೇಬಲ್ ಆಗಿರುತ್ತೆ. ದಯವಿಟ್ಟು ಬಂದು ಎಲ್ಲರೂ ಅಲ್ಲಿ ಪೋಸ್ಟ್ ಕಾರ್ಡ್ಸ್ ಪರ್ಚೇಸ್ ಮಾಡಿ ಅವ್ರ ಕಲೆಕ್ಷನ್ ಸೀರೀಸಲ್ಲಿ ಅದನ್ನು ಆ್ಯಡ್ ಮಾಡ್ಕೊಬೇಕು ಅಂತ. ಯಾಕೆಂದರೆ ಇದು ಲಿಮಿಟೆಡ್ ಎಡಿಷನ್ ಆಗಿರೋದ್ರಿಂದ ಇದರ ವ್ಯಾಲ್ಯೂ ಫ್ಯೂಚರಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಯಾಕೆಂದರೆ ಒಂದೇ ಸಲ ಇನ್ನು 50th ಬರ್ತ್ಡೇ ಅನ್ನೋದು ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಟೈಮ್ ದಟ್ ವಿಲ್ ಬಿ ಸೀಯಿಂಗ್. ಆ್ಯಂಡ್ ರಿಕ್ವೆಸ್ಟ್ ಎಲ್ಲರಿಗೂ ಒಂದು ಮನವಿ, ಪ್ಲೀಸ್ ಸಪೋರ್ಟ್ ದಿಸ್ ಇನಿಷಿಯೇಟಿವ್ ಆ್ಯಂಡ್ ಲವ್. ಇದು ಲಾಸ್ಟ್ ಇಯರ್ ನಾವು ಏಪ್ರಿಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬರ್ತ್ಡೇ ದಿನ ಇದನ್ನು ಲಾಂಚ್ ಮಾಡಿದ್ವಿ. ಹೌದು, ಅಷ್ಟೇ ಲಾಂಚ್ ಮಾಡಿದ್ವಿ. ಆವಾಗಿಂದ ವಿ ಬೀನ್ ಆ್ಯಂಡ್ ಅಶ್ವಿನಿ ಮೇಡಮ್ ಅವರು ಶಿ ಇಸ್ ಪಾರ್ಟ್ ಆಫ್ ದ ಹೋಲ್ ಇನಿಷಿಯೇಟಿವ್. ಹಾಗಾಗಿ ವಿ ಹ್ಯಾವ್ ಬೀನ್ ಡೂಯಿಂಗ್ ಇಟ್ ದೆನ್ಸ್ ಅಂತ. ಹೇಳಿದ್ರೆ ನೀವು ಆತ್ಮೀಯರಿದ್ರು. ಹೌದು ಯಾವ ರೀತಿ ಒಡನಾಟ ಇತ್ತು? ಮೊದಲನೇದಾಗಿ ಭೇಟಿ ಮಾಡಿದಾಗ ಏನು ಮಾತಾಡ್ಸಿದ್ರು? ಐ ಥಿಂಕ್ ನನಗೆ ಅವ್ರು ಏನು ಭೇಟಿ ಮಾತಾಡೋದಕ್ಕಿಂತ ನನಗೆ ಐ ಥಿಂಕ್ ಇಟ್ ಇಸ್ ಅ ವೆರಿ ಬಿಗ್ ಪ್ರಿವಿಲೇಜ್. ನನ್ನ ಲೈಫ್ನಲ್ಲಿ ಒಂದು ಬಿಗ್ಗೆಸ್ಟ್ ಅಸೆಟ್ ಆ್ಯಂಡ್ ಬಿಗ್ಗೆಸ್ಟ್ ಲಾಸ್ ಅಂತಲೇ ಹೇಳ್ಬೋದು. ಆ ಥರ ಫ್ರೆಂಡ್ಶಿಪ್ ನನ್ನ ಲೈಫ್ನಲ್ಲಿ ಮರೆಯೋಕ್ಕಾಗೋದಿಲ್ಲ. ನಾಟ್ ದಟ್ ಅವರು ಒಂದು ಆ್ಯಕ್ಟರ್ ಅಂತ ಒಂದು ಉದ್ದೇಶ, ಒಂದು ಬ್ಯಾಕ್ಗ್ರೌಂಡಿಂದ ಅಂತಲ್ಲ, ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಆ ಥರ ಹಂಬಲ್ ನೇಚರ್ ಇರ್ಬೋದು, ಆ ಥರ ಒಳ್ಳೆತನ, ಆ ಥರ ಒಳ್ಳೆಯವರು ಎಲ್ಲರ ಜೊತೆನೂ ನಗನಗ್ತಾ ಇರಬೇಕು ಅನ್ನೋ ಆ ಪರ್ಸ್ನಾಲಿಟಿಗೆ, ಆ ಥರ ಆ ಇರೋ ಸ್ಟೇಚರ್ಗೆ ಏನೋ ಅದನ್ನು ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಅವ್ರ ಸ್ಮೈಲು, ಬನ್ನಿ ರಾಜೇಶ್ವರಿ ಮಾಡೋಣ ಅಂತ ಅವ್ರ ಒಂದು ಉತ್ಸಾಹ ಕೊಡ್ತಾ ಇದ್ರಲ್ಲ, ಅದು ಒಂದು ಆನೆ ಬಲ ಇದ್ದಂಗೆ ಅಂತ ಹೇಳ್ತಾರೆ. ಆ ಥರ ಅನ್ಫಾರ್ಚುನೇಟ್ಲಿ ಅವ್ರಿಲ್ಲ ನಮ್ಮ ಜೊತೆಲಿ, ಬಟ್ ಆದರೂ ಅವರ ಸ್ಮೈಲ್ ಇರ್ಬೋದು, ಅವರ ಒಂದು ಆರಾ ಇರ್ಬೋದು, ಅದು ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ಸೊ ದಟ್ ಇಸ್ ವಾಟ್ ವಿ ಕಂಪ್ಲೀಟ್ಲಿ ಎಂಜಾಯ್. ಸೊ ಬಹುಶಃ ಅವರು ಇಷ್ಟು ವರ್ಷ ಅಗಲಿಕೆ ಅಂತ ಯಾರಿಗೂ ಅನಿಸ್ಲಿಲ್ಲ, ಸದಾ ಅವರೊಟ್ಟಿಗಿದ್ದಾರೆ ಅಂತ ಅನಿಸ್ತಾ ಇತ್ತು. ಖಂಡಿತವಾಗ್ಲು ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದಾರೆ, ಇವಾಗಲೂ ಇದ್ದಾರೆ. ಇನ್ಫ್ಯಾಕ್ಟ್ ಅಟ್ ದಿಸ್ ಮೂಮೆಂಟ್ ಆಲ್ಸೋ ಇಸ್ ದೇರ್ ವಿತ್ ಅಸ್. ಅವರ ಆಶೀರ್ವಾದ, ಅವರ ಪ್ಲಸ್ ಅವ್ರ ಬೆಂಬಲ, ಅವರ ಸಪೋರ್ಟ್ ಇರ್ಬೋದು, ಇಲ್ಲ ಅವರೊಂದು ಪ್ರೆಸೆನ್ಸ್ ಅಂತೀವಲ್ಲ, ನಾವು ಒಂದು ಆರಾ ಅಂತೀವಲ್ಲ, ಅದು ಇಸ್ ಆಲ್ವೇಸ್ ಅರೌಂಡ್ ವಿತ್ ಅಸ್ ಆಲ್ವೇಸ್. ಫ್ರೆಂಡ್ಶಿಪ್ ಅನ್ನೋದು ಬಿಟ್ಟು ಅವರ ಸಿನಿಮಾ ಅಂತ ಬಂದಾಗ ಏನು ಇಷ್ಟಪಡ್ತಿದ್ದೆ? ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ ಹೇಳ್ದಂಗೆ ಈಸ್ ಪಾರ್ ಎಕ್ಸಲೆನ್ಸ್ ಅಂತ ಹೇಳ್ಬೋದು ಅವ್ರ ಆ್ಯಕ್ಟಿಂಗ್ ಇದರಲ್ಲಿ. ಫ್ರಮ್ ಬೆಟ್ಟದ ಹೂವಿಂದ ತೊಗೊಂಡ್ರೆ, ನೀವು ಲಾಸ್ಟ್ ಗಂಧದ ಗುಡಿ ತನಕ ತೊಗೊಂಡ್ರೆ, ಈಚ್ ಆ್ಯಂಡ್ ಎವ್ರಿ ಮೂವಿಯಲ್ಲಿ ಅವರೊಂದು ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಅದರಲ್ಲಿ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಮೂವಿ ಒಂದು ರಾಜಕುಮಾರ. ಅದರಲ್ಲಿರೋ ಒಂದು ಸೋಷಿಯಲ್ ಮೆಸೇಜ್ ಐ ಥಿಂಕ್ ಎಲ್ಲರಿಗೂ ಎಲ್ಲೋ ಒಂದು ಕಡೆ ನಮ್ಮದೊಂದು ಲೈಫಲ್ಲಿ ಅದನ್ನು ಎಲ್ಲೋ ಒಂದು ಕಡೆ ಟಚ್ ಆಗುತ್ತೆ. ಸೊ ಆ ಥರ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟ ಮನುಷ್ಯ ಅವರು.
ಸೊ ಐ ಥಿಂಕ್ ವಿ ಕೆನ್ ನೆವರ್ ಫರ್ಗೆಟ್ ಎನಿ ಆಫ್ ಹಿಸ್ ಮೂವೀಸ್ ಆರ್ ಹಿಸ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರ್ಬೋದು ಅವರ ಡ್ಯಾನ್ಸಿಂಗ್ ಸ್ಕಿಲ್ಸ್ ಇರ್ಬೋದು ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಹಿಸ್ ಎಕ್ಸಲೆಂಟ್ ಸ್ಮೈಲ್. ಐ ಥಿಂಕ್ ದಟ್ ಇಸ್ ವಾಟ್ ವಿಲ್ ಆಲ್ವೇಸ್ ರಿಮೈನ್ ವಿತ್ ಅಸ್. ಸೊ PRK ಪ್ರೊಡಕ್ಷನ್ ಅಪ್ಪು ಸಿನಿಮಾ ಮರು ಬಿಡುಗಡೆ ಮಾಡ್ತಾ ಇದೆ ಇದೇ ಮಾರ್ಚ್ 14ನೇ ತಾರೀಕು. ಹೌದು. ಏನ್ ವಿಶ್ ಮಾಡಿ? ವಿ ವಿಶ್ ಎಲ್ಲ ಕನ್ನಡಿಗರು ಯಾರ್ಯಾರ ಮೂವಿ ನೋಡಿದಾರೆ ಮತ್ತೊಂಬಾರಿ ನೋಡೋಕ್ಕೆ, ಪ್ಲಸ್ ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ಅದನ್ನು ನೋಡಿ. ಆ್ಯಂಡ್ ಅದು ಒಂದೇ ರೀತಿಯಲ್ಲಿ ನಾವು ಅಪ್ಪು ಸರ್ನ ನೆನೆಸ್ಕೊಂಡು ಅವ್ರು ಇದ್ದಾರೆ, ನಮ್ಮ ಜೊತೆ ಇದ್ದಾರೆ ಅಂತ ಒಂದು ತೋರಿಸ್ಕೊಳ್ಳೋಕೆ ಒಂದು ಪ್ರಯತ್ನ. ಐ ಥಿಂಕ್ ರಿಕ್ವೆಸ್ಟ್ ಎವ್ರಿಬಡಿ ಟು ಗೋ ಅಂಡ್ ವಾಚ್ ದಿಸ್ ಮೂವಿ ಇನ್ ದ ಥಿಯೇಟರ್ಸ್, ದ ಕ್ಲೋಸೆಸ್ಟ್ ಥಿಯೇಟರ್ಸ್, ಆ್ಯಂಡ್ ಎಂಜಾಯ್ ದ ಹೋಲ್ ಮೂವಿ. ಯಾವ್ದಾದ್ರು ಒಂದು ಮೆಮೊರಿ ರಿಕಾಲ್ ಮಾಡ್ಬೋದಾ ಅಪ್ಪು ಸರ್ ಜೊತೆ? ಈ ಮಾತು ನನಗೆ ಹೇಳಿದ್ರು ಇನ್ನೂ ಕಾಡುತ್ತೆ ನನಗೆ ಅಂತ. ತುಂಬ ಇದೆ ಮೇಡಮ್, ತುಂಬ ಇದೆ. ಅವ್ರು ಹೇಳಿದಂಗೆ ಅವ್ರ ಒಳ್ಳೆತನ ಇಸ್ ಆಲ್ವೇಸ್ ವಿಲ್ ಬಿ ಆಲ್ವೇಸ್ ವಿತ್ ಅಸ್. ಇನ್ಫ್ಯಾಕ್ಟ್ ಅವ್ರು ಮಾಡ್ತಾ ಇದ್ದು ಫಿಲಾಂಥ್ರಫಿ ಆ್ಯಕ್ಟಿವಿಟೀಸು ಬಹುಶಃ ಅವ್ರ ಮನೆಯವ್ರು ಕೂಡ ಅಷ್ಟೊಂದು ಗೊತ್ತಿಲ್ಲ ಅನ್ಸುತ್ತೆ. ಅಷ್ಟು ಒಳ್ಳೆತನ, ಅಷ್ಟು ಒಳ್ಳೆ ಕೆಲಸ ನಾವು ಹೇಳ್ತೀವಲ್ಲ, ನಾವು ಬಲಗೈಯಲ್ಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ. ಐ ಥಿಂಕ್ ದಟ್ ಇಸ್ ವಾಟ್ ಹಿ ಸ್ಟುಡ್ ಫಾರ್. ಐ ಥಿಂಕ್ ದಟ್ ಇಸ್ ಟಚ್ ಮಿ ಅ ಲಾಟ್ ದನ್ ಎನಿಥಿಂಗ್ ಎಲ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.